ದೇವರಿಗೆ ಬಿಟ್ಟ ಕೋಣದಿಂದ ಆ ಎರಡೂ ಗ್ರಾಮಸ್ಥರಿಗೆ ಗಲಾಟೆ ಆಗಿತ್ತು. ಎರಡೂ ಗ್ರಾಮಗಳ ಮಧ್ಯದ ಗಲಾಟೆ ಪೊಲೀಸ್ ಠಾಣೆ ಮೆಟ್ಟಿಲನ್ನ ಕೂಡ ಹೇರಿತ್ತು. ಈಗ ಅದೇ ಕೋಣದ ಗಲಾಟೆಗೆ ಮತ್ತೊಂದು ತಿರುವು ಪಡೆದುಕೊಂಡಿದೆ. ಏನಿರಬಹುದು ನೋಡಿ. ಯಾವ್ಯಾವುದೋ ವಿಷಯಕ್ಕೆ ಎರಡು ಗ್ರಾಮಗಳ ನಡುವೆ ಜಗಳ ಆಗಿರೋದನ್ನ ಕೇಳಿರ್ತೀರ. ಆದರೆ ಇಲ್ಲಿ ಒಂದು ಕೋಣಕ್ಕಾಗಿ ಆರಂಭವಾದ ಅದೊಂದು ಜಗಳ DNA ಟೆಸ್ಟ್ ವರೆಗೂ ಬಂದು ನಿಂತಿದೆ. ಈ ಕೋಣವನ್ನೊಮ್ಮೆ ಸರಿಯಾಗಿ ನೋಡ್ಕೊಂಡ್ಬಿಡಿ. ಇದೇ ಕೋಣ ಈಗ ಎರಡು ಗ್ರಾಮಗಳ ನಡುವೆ ಜಗಳ ತಂದಿಟ್ಟಿದೆ. ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕಿನ ಕುಣಬೆಳಕೆರೆ ಹಾಗೂ ಹೊನ್ನಾಳಿ ತಾಲೂಕಿನ ಕುಳಗಟ್ಟೆ ಗ್ರಾಮದ ನಡುವೆ ಕೋಣ ನಮಗೆ ಸೇರಿದ್ದು ಅನ್ನೋ ಫೈಟ್ ಜೋರಾಗಿದೆ. ಕುಣಬೆಳಕೆರೆ ಗ್ರಾಮಸ್ಥರು ನಮ್ಮ ಊರಿನ ಕೋಣವನ್ನ ಕುಳಗಟ್ಟೆ ಗ್ರಾಮದ ಕದ್ದುಕೊಂಡು ಹೋಗಿದ್ದಾರೆ ಅಂತ ಮಲೇಬೆನ್ನೂರು ಪೊಲೀಸ್ ಠಾಣೆಗೆ ದೂರು ನೀಡಿದ್ರು. ಈ ದೂರಿನ ವಿರುದ್ಧ ಕುಳಗಟ್ಟೆ ಗ್ರಾಮಸ್ಥರು ಕೂಡ ಇದು ನಮ್ಮ ಕೋಣ ಅಂತ ಹೊನ್ನಾಳಿ ಠಾಣೆಗೆ ದೂರು ನೀಡಿದ್ದಾರೆ. ಬೆಳಕೆರೆಯಿಂದ ನಮ್ಮ ಕೋಣನ್ನ ಒಡ ದೇವ್ರ ಬೆಳಕೆರೆಯಿಂದ ಆ ಕುಳಗಟ್ಟೆಯವ್ರ ಕರೆ ಕಳಿಸ್ಕೊಂಡು ದೇವ್ರ ಬೆಳಕಿನ ಮಂಜುನಾಥ ಅನ್ನೋ ಏರ್ ಕಳಿಸಿದಾನೆ ಸರ್. ಏರ್ ಕಳಿಸಿದ ಮೇಲೆ ಅಲ್ಲಿ ಕೋಣ ಹೋದ ಮೇಲೆ ಕೋಣ ನಮ್ಮದು ಅಂತ ಹೇಳ್ಕೊಂಡಾರ ಅವರು. ಹೇಳ್ಕೊಂಡ್ರೆ ಇಡೀ ಊರ ಬರ್ಬೇಕಾ ಇಬ್ಬರು ಯಜಮಾನರು ಬಂದಾರ ಅಷ್ಟೇ. ಕುಣಬೆಳಕೆರೆ ಗ್ರಾಮಸ್ಥರು ನಮ್ಮದು 8 ವರ್ಷದ ಕೋಣ ಅಂತ, ಕುಳಗಟ್ಟೆ ಗ್ರಾಮಸ್ಥರು ನಮ್ಮದು 3 ವರ್ಷದ ಕೋಣ ಅಂತ ವಾದ ಮಾಡಿದ್ರು. ಈ ವೇಳೆ ಪೊಲೀಸರು ಕೋಣವನ್ನ ಬದ್ಧಿಸಿ ಶಿವಮೊಗ್ಗದ ಪಶು ವೈದ್ಯರನ್ನ ಕರೆಸಿ ಹಲ್ಲುಗಳ ಆಧಾರದ ಮೇಲೆ ವಯಸ್ಸು ಪತ್ತೆ ಮಾಡಿ ಕೋಣಕ್ಕೆ 6 ವರ್ಷ ಮೇಲ್ಪಟ್ಟಿದೆ ಅಂತ ಹೇಳಿದ್ದಾರೆ. ಅಲ್ಲಿಗೆ ಇದು ಕುಣಬೆಳಕೆರೆ ಗ್ರಾಮಸ್ಥರಿಗೆ ಸೇರಿದ ಕೋಣ ಅಂತಾಯ್ತು. ಆದರೆ ಇದಕ್ಕೆ ಒಪ್ಪದ ಕುಳಗಟ್ಟೆ ಗ್ರಾಮಸ್ಥರು DNA ಟೆಸ್ಟ್ ಮಾಡಿಸುವಂತೆ ಒತ್ತಾಯಿಸಿದ್ದಾರೆ. ಈ ಎರಡು ಗ್ರಾಮಗಳ ನಡುವಿನ ಫೈಟ್ ಈಗ ಪೊಲೀಸ್ ಸ್ಟೇಷನ್ ಮೆಟ್ಟಿಲೇರಿದ್ದು ಕೋಣ ಯಾವ ಗ್ರಾಮಕ್ಕೆ ಸೇರಿದ್ದು ಅಂತ ಪತ್ತೆ ಹಚ್ಚೋದಕ್ಕೆ DNA ಟೆಸ್ಟ್ಗೆ ಮುಂದಾಗಿದ್ದಾರೆ. ಕ್ಯಾಮರಾ ಪರ್ಸನ್ ಶಿವರಾಜ್ ಇಡಗೇರಿ ಜೊತೆ ವಿಠಲ್ ಕ್ಯಾರವಾಡ್, ರಿಪಬ್ಲಿಕ್ ಕನ್ನಡ, ದಾವಣಗೆರೆ. ದೇವರಿಗೆ ಬಿಟ್ಟ ಕೋಣದಿಂದ ಆ ಎರಡೂ ಗ್ರಾಮಸ್ಥರಿಗೆ ಗಲಾಟೆ ಆಗಿತ್ತು. ಎರಡೂ ಗ್ರಾಮಗಳ ಮಧ್ಯದ ಗಲಾಟೆ ಪೊಲೀಸ್ ಠಾಣೆ ಮೆಟ್ಟಿಲನ್ನ ಕೂಡ ಹೇರಿತ್ತು. ಈಗ ಅದೇ ಕೋಣದ ಗಲಾಟೆಗೆ ಮತ್ತೊಂದು ತಿರುವು ಪಡೆದುಕೊಂಡಿದೆ. ಏನಿರಬಹುದು ನೋಡಿ. ಯಾವ್ಯಾವುದೋ ವಿಷಯಕ್ಕೆ ಎರಡು ಗ್ರಾಮಗಳ ನಡುವೆ ಜಗಳ ಆಗಿರೋದನ್ನ ಕೇಳಿರ್ತೀರ. ಆದರೆ ಇಲ್ಲಿ ಒಂದು ಕೋಣಕ್ಕಾಗಿ ಆರಂಭವಾದ ಅದೊಂದು ಜಗಳ DNA ಟೆಸ್ಟ್ ವರೆಗೂ ಬಂದು ನಿಂತಿದೆ. ಈ ಕೋಣವನ್ನೊಮ್ಮೆ ಸರಿಯಾಗಿ ನೋಡ್ಕೊಂಡ್ಬಿಡಿ. ಇದೇ ಕೋಣ ಈಗ ಎರಡು ಗ್ರಾಮಗಳ ನಡುವೆ ಜಗಳ ತಂದಿಟ್ಟಿದೆ. ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕಿನ ಕುಣಬೆಳಕೆರೆ ಹಾಗೂ ಹೊನ್ನಾಳಿ ತಾಲೂಕಿನ ಕುಳಗಟ್ಟೆ ಗ್ರಾಮದ ನಡುವೆ ಕೋಣ ನಮಗೆ ಸೇರಿದ್ದು ಅನ್ನೋ ಫೈಟ್ ಜೋರಾಗಿದೆ. ಕುಣಬೆಳಕೆರೆ ಗ್ರಾಮಸ್ಥರು ನಮ್ಮ ಊರಿನ ಕೋಣವನ್ನ ಕುಳಗಟ್ಟೆ ಗ್ರಾಮದ ಕದ್ದುಕೊಂಡು ಹೋಗಿದ್ದಾರೆ ಅಂತ ಮಲೇಬೆನ್ನೂರು ಪೊಲೀಸ್ ಠಾಣೆಗೆ ದೂರು ನೀಡಿದ್ರು. ಈ ದೂರಿನ ವಿರುದ್ಧ ಕುಳಗಟ್ಟೆ ಗ್ರಾಮಸ್ಥರು ಕೂಡ ಇದು ನಮ್ಮ ಕೋಣ ಅಂತ ಹೊನ್ನಾಳಿ ಠಾಣೆಗೆ ದೂರು ನೀಡಿದ್ದಾರೆ. ಬೆಳಕೆರೆಯಿಂದ ನಮ್ಮ ಕೋಣನ್ನ ಒಡ ದೇವ್ರ ಬೆಳಕೆರೆಯಿಂದ ಆ ಕುಳಗಟ್ಟೆಯವ್ರ ಕರೆ ಕಳಿಸ್ಕೊಂಡು ದೇವ್ರ ಬೆಳಕಿನ ಮಂಜುನಾಥ ಅನ್ನೋ ಏರ್ ಕಳಿಸಿದಾನೆ ಸರ್. ಏರ್ ಕಳಿಸಿದ ಮೇಲೆ ಅಲ್ಲಿ ಕೋಣ ಹೋದ ಮೇಲೆ ಕೋಣ ನಮ್ಮದು ಅಂತ ಹೇಳ್ಕೊಂಡಾರ ಅವರು. ಹೇಳ್ಕೊಂಡ್ರೆ ಇಡೀ ಊರ ಬರ್ಬೇಕಾ ಇಬ್ಬರು ಯಜಮಾನರು ಬಂದಾರ ಅಷ್ಟೇ. ಕುಣಬೆಳಕೆರೆ ಗ್ರಾಮಸ್ಥರು ನಮ್ಮದು 8 ವರ್ಷದ ಕೋಣ ಅಂತ, ಕುಳಗಟ್ಟೆ ಗ್ರಾಮಸ್ಥರು ನಮ್ಮದು 3 ವರ್ಷದ ಕೋಣ ಅಂತ ವಾದ ಮಾಡಿದ್ರು. ಈ ವೇಳೆ ಪೊಲೀಸರು ಕೋಣವನ್ನ ಬದ್ಧಿಸಿ ಶಿವಮೊಗ್ಗದ ಪಶು ವೈದ್ಯರನ್ನ ಕರೆಸಿ ಹಲ್ಲುಗಳ ಆಧಾರದ ಮೇಲೆ ವಯಸ್ಸು ಪತ್ತೆ ಮಾಡಿ ಕೋಣಕ್ಕೆ 6 ವರ್ಷ ಮೇಲ್ಪಟ್ಟಿದೆ ಅಂತ ಹೇಳಿದ್ದಾರೆ. ಅಲ್ಲಿಗೆ ಇದು ಕುಣಬೆಳಕೆರೆ ಗ್ರಾಮಸ್ಥರಿಗೆ ಸೇರಿದ ಕೋಣ ಅಂತಾಯ್ತು. ಆದರೆ ಇದಕ್ಕೆ ಒಪ್ಪದ ಕುಳಗಟ್ಟೆ ಗ್ರಾಮಸ್ಥರು DNA ಟೆಸ್ಟ್ ಮಾಡಿಸುವಂತೆ ಒತ್ತಾಯಿಸಿದ್ದಾರೆ. ಈ ಎರಡು ಗ್ರಾಮಗಳ ನಡುವಿನ ಫೈಟ್ ಈಗ ಪೊಲೀಸ್ ಸ್ಟೇಷನ್ ಮೆಟ್ಟಿಲೇರಿದ್ದು ಕೋಣ ಯಾವ ಗ್ರಾಮಕ್ಕೆ ಸೇರಿದ್ದು ಅಂತ ಪತ್ತೆ ಹಚ್ಚೋದಕ್ಕೆ DNA ಟೆಸ್ಟ್ಗೆ ಮುಂದಾಗಿದ್ದಾರೆ. ಕ್ಯಾಮರಾ ಪರ್ಸನ್ ಶಿವರಾಜ್ ಇಡಗೇರಿ ಜೊತೆ ವಿಠಲ್ ಕ್ಯಾರವಾಡ್, ರಿಪಬ್ಲಿಕ್ ಕನ್ನಡ, ದಾವಣಗೆರೆ. ದೇವರಿಗೆ ಬಿಟ್ಟ ಕೋಣದಿಂದ ಆ ಎರಡೂ ಗ್ರಾಮಸ್ಥರಿಗೆ ಗಲಾಟೆ ಆಗಿತ್ತು. ಎರಡೂ ಗ್ರಾಮಗಳ ಮಧ್ಯದ ಗಲಾಟೆ ಪೊಲೀಸ್ ಠಾಣೆ ಮೆಟ್ಟಿಲನ್ನ ಕೂಡ ಹೇರಿತ್ತು. ಈಗ ಅದೇ ಕೋಣದ ಗಲಾಟೆಗೆ ಮತ್ತೊಂದು ತಿರುವು ಪಡೆದುಕೊಂಡಿದೆ. ಏನಿರಬಹುದು ನೋಡಿ. ಯಾವ್ಯಾವುದೋ ವಿಷಯಕ್ಕೆ ಎರಡು ಗ್ರಾಮಗಳ ನಡುವೆ ಜಗಳ ಆಗಿರೋದನ್ನ ಕೇಳಿರ್ತೀರ. ಆದರೆ ಇಲ್ಲಿ ಒಂದು ಕೋಣಕ್ಕಾಗಿ ಆರಂಭವಾದ ಅದೊಂದು ಜಗಳ DNA ಟೆಸ್ಟ್ ವರೆಗೂ ಬಂದು ನಿಂತಿದೆ. ಈ ಕೋಣವನ್ನೊಮ್ಮೆ ಸರಿಯಾಗಿ ನೋಡ್ಕೊಂಡ್ಬಿಡಿ. ಇದೇ ಕೋಣ ಈಗ ಎರಡು ಗ್ರಾಮಗಳ ನಡುವೆ ಜಗಳ ತಂದಿಟ್ಟಿದೆ. ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕಿನ ಕುಣಬೆಳಕೆರೆ ಹಾಗೂ ಹೊನ್ನಾಳಿ ತಾಲೂಕಿನ ಕುಳಗಟ್ಟೆ ಗ್ರಾಮದ ನಡುವೆ ಕೋಣ ನಮಗೆ ಸೇರಿದ್ದು ಅನ್ನೋ ಫೈಟ್ ಜೋರಾಗಿದೆ. ಕುಣಬೆಳಕೆರೆ ಗ್ರಾಮಸ್ಥರು ನಮ್ಮ ಊರಿನ ಕೋಣವನ್ನ ಕುಳಗಟ್ಟೆ ಗ್ರಾಮದ ಕದ್ದುಕೊಂಡು ಹೋಗಿದ್ದಾರೆ ಅಂತ ಮಲೇಬೆನ್ನೂರು ಪೊಲೀಸ್ ಠಾಣೆಗೆ ದೂರು ನೀಡಿದ್ರು.
ಈ ದೂರಿನ ವಿರುದ್ಧ ಕುಳಗಟ್ಟೆ ಗ್ರಾಮಸ್ಥರು ಕೂಡ ಇದು ನಮ್ಮ ಕೋಣ ಅಂತ ಹೊನ್ನಾಳಿ ಠಾಣೆಗೆ ದೂರು ನೀಡಿದ್ದಾರೆ. ಬೆಳಕೇರಿಯಿಂದ ನಮ್ಮ ಕೋಣನ್ನ ಒಡ ದೇವ್ರ ಬೆಳಕೇರಿಯಿಂದ ಆ ಕುಳಗಟ್ಟೆಯವ್ರ ಕರೆ ಕಳಿಸ್ಕೊಂಡು ದೇವ್ರ ಬೆಳಕಿನ ಮಂಜುನಾಥ ಅನ್ನೋನು ಏರ್ ಕಳಿಸಿದ್ದಾನೆ ಸರ್. ಏರ್ ಕಳಿಸಿದ ಮೇಲೆ ಅಲ್ಲಿ ಕೋಣ ಹೋದ ಮೇಲೆ ಕೋಣ ನಮ್ಮದು ಅಂತ ಹೇಳ್ಕೊಂಡಾರ ಅವರು. ಹೇಳ್ಕೊಂಡ್ರೆ ಇಡೀ ಊರ ಬರ್ಬೇಕಾ, ಇಬ್ಬರು ಯಜಮಾನರು ಬಂದಾರ ಅಷ್ಟೇ. ಗುಡಿಬೆಳಕೆರೆ ಗ್ರಾಮಸ್ಥರು ನಮ್ಮದು 8 ವರ್ಷದ ಕೋಣ ಅಂತ, ಕುಳಗಟ್ಟೆ ಗ್ರಾಮಸ್ಥರು ನಮ್ಮದು 3 ವರ್ಷದ ಕೋಣ ಅಂತ ವಾದ ಮಾಡಿದರು. ಈ ವೇಳೆ ಪೊಲೀಸರು ಕೋಣವನ್ನ ಬದ್ಧಿಸಿ ಶಿವಮೊಗ್ಗದ ಪಶು ವೈದ್ಯರನ್ನ ಕರೆಸಿ ಹಲ್ಲುಗಳ ಆಧಾರದ ಮೇಲೆ ವಯಸ್ಸು ಪತ್ತೆ ಮಾಡಿ ಕೋಣಕ್ಕೆ 6 ವರ್ಷ ಮೇಲ್ಪಟ್ಟಿದೆ ಅಂತ ಹೇಳಿದ್ದಾರೆ. ಅಲ್ಲಿಗೆ ಇದು ಕುಣಿಬೆಳಕೆರೆ ಗ್ರಾಮಸ್ಥರಿಗೆ ಸೇರಿದ ಕೋಣ ಅಂತಾಯ್ತು. ಆದರೆ ಇದಕ್ಕೆ ಒಪ್ಪದ ಕುಳಗಟ್ಟೆ ಗ್ರಾಮಸ್ಥರು DNA ಟೆಸ್ಟ್ ಮಾಡಿಸುವಂತೆ ಒತ್ತಾಯಿಸಿದ್ದಾರೆ. ಈ 2 ಗ್ರಾಮಗಳ ನಡುವಿನ ಫೈಟ್ ಈಗ ಪೊಲೀಸ್ ಸ್ಟೇಷನ್ ಮೆಟ್ಟಿಲೇರಿದ್ದು, ಕೋಣ ಯಾವ ಗ್ರಾಮಕ್ಕೆ ಸೇರಿದ್ದು ಅಂತ ಪತ್ತೆ ಹಚ್ಚೋದಕ್ಕೆ DNA ಟೆಸ್ಟ್ಗೆ ಮುಂದಾಗಿದ್ದಾರೆ. ಕ್ಯಾಮರಾ ಪರ್ಸನ್ ಶಿವರಾಜ್ ಇಡ್ಗೇರಿ ಜೊತೆ ವಿಠಲ್ ಕ್ಯಾರವಾಡ್, ರಿಪಬ್ಲಿಕ್ ಕನ್ನಡ, ದಾವಣಗೆರೆ. ದೇವರಿಗೆ ಬಿಟ್ಟ ಕೋಣದಿಂದ ಆ 2 ಗ್ರಾಮಸ್ಥರಿಗೆ ಗಲಾಟೆ ಆಗಿತ್ತು. 2 ಗ್ರಾಮಗಳ ಮಧ್ಯದ ಗಲಾಟೆ ಪೊಲೀಸ್ ಠಾಣೆ ಮೆಟ್ಟಿಲನ್ನ ಕೂಡ ಹೇರಿತ್ತು. ಈಗ ಅದೇ ಕೋಣದ ಗಲಾಟೆಗೆ ಮತ್ತೊಂದು ತಿರುವು ಪಡೆದುಕೊಂಡಿದೆ. ಏನಿರಬಹುದು ನೋಡಿ. ಯಾವ್ಯಾವುದೋ ವಿಷಯಕ್ಕೆ 2 ಗ್ರಾಮಗಳ ನಡುವೆ ಜಗಳ ಆಗಿರೋದನ್ನ ಕೇಳಿರ್ತೀರ. ಆದರೆ ಇಲ್ಲಿ ಒಂದು ಕೋಣಕ್ಕಾಗಿ ಆರಂಭವಾದ ಅದೊಂದು ಜಗಳ DNA ಟೆಸ್ಟ್ ವರೆಗೂ ಬಂದು ನಿಂತಿದೆ. ಈ ಕೋಣವನ್ನೊಮ್ಮೆ ಸರಿಯಾಗಿ ನೋಡ್ಕೊಂಡ್ಬಿಡಿ. ಇದೇ ಕೋಣ ಈಗ 2 ಗ್ರಾಮಗಳ ನಡುವೆ ಜಗಳ ತಂದಿಟ್ಟಿದೆ. ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕಿನ ಕುಣಿಬೆಳಕೆರೆ ಹಾಗೂ ಹೊನ್ನಾಳಿ ತಾಲೂಕಿನ ಕುಳಗಟ್ಟೆ ಗ್ರಾಮದ ನಡುವೆ ಕೋಣ ನಮಗೆ ಸೇರಿದ್ದು ಅನ್ನೋ ಫೈಟ್ ಜೋರಾಗಿದೆ. ಕುಣಿಬೆಳಕೆರೆ ಗ್ರಾಮಸ್ಥರು ನಮ್ಮ ಊರಿನ ಕೋಣವನ್ನ ಕುಳಗಟ್ಟೆ ಗ್ರಾಮದ ಕದ್ದುಕೊಂಡು ಹೋಗಿದ್ದಾರೆ ಅಂತ ಮಲೇಬೆನ್ನೂರು ಪೊಲೀಸ್ ಠಾಣೆಗೆ ದೂರು ನೀಡಿದ್ರು. ಈ ದೂರಿನ ವಿರುದ್ಧ ಕುಳಗಟ್ಟೆ ಗ್ರಾಮಸ್ಥರು ಕೂಡ ಇದು ನಮ್ಮ ಕೋಣ ಅಂತ ಹೊನ್ನಾಳಿ ಠಾಣೆಗೆ ದೂರು ನೀಡಿದ್ದಾರೆ. ಬೆಳಕೇರಿಯಿಂದ ನಮ್ಮ ಕೋಣನ್ನ ಒಡ ದೇವ್ರ ಬೆಳಕೇರಿಯಿಂದ ಆ ಕುಳಗಟ್ಟೆಯವ್ರ ಕರೆ ಕಳಿಸ್ಕೊಂಡು ದೇವ್ರ ಬೆಳಕಿನ ಮಂಜುನಾಥ ಅನ್ನೋನು ಏರ್ ಕಳಿಸಿದ್ದಾನೆ ಸರ್. ಏರ್ ಕಳಿಸಿದ ಮೇಲೆ ಅಲ್ಲಿ ಕೋಣ ಹೋದ ಮೇಲೆ ಕೋಣ ನಮ್ಮದು ಅಂತ ಹೇಳ್ಕೊಂಡಾರ ಅವರು. ಹೇಳ್ಕೊಂಡ್ರೆ ಇಡೀ ಊರ ಬರ್ಬೇಕಾ, ಇಬ್ಬರು ಯಜಮಾನರು ಬಂದಾರ ಅಷ್ಟೇ. ಗುಡಿಬೆಳಕೆರೆ ಗ್ರಾಮಸ್ಥರು ನಮ್ಮದು 8 ವರ್ಷದ ಕೋಣ ಅಂತ, ಕುಳಗಟ್ಟೆ ಗ್ರಾಮಸ್ಥರು ನಮ್ಮದು 3 ವರ್ಷದ ಕೋಣ ಅಂತ ವಾದ ಮಾಡಿದರು. ಈ ವೇಳೆ ಪೊಲೀಸರು ಕೋಣವನ್ನ ಬದ್ಧಿಸಿ ಶಿವಮೊಗ್ಗದ ಪಶು ವೈದ್ಯರನ್ನ ಕರೆಸಿ ಹಲ್ಲುಗಳ ಆಧಾರದ ಮೇಲೆ ವಯಸ್ಸು ಪತ್ತೆ ಮಾಡಿ ಕೋಣಕ್ಕೆ 6 ವರ್ಷ ಮೇಲ್ಪಟ್ಟಿದೆ ಅಂತ ಹೇಳಿದ್ದಾರೆ. ಅಲ್ಲಿಗೆ ಇದು ಕುಣಿಬೆಳಕೆರೆ ಗ್ರಾಮಸ್ಥರಿಗೆ ಸೇರಿದ ಕೋಣ ಅಂತಾಯ್ತು. ಆದರೆ ಇದಕ್ಕೆ ಒಪ್ಪದ ಕುಳಗಟ್ಟೆ ಗ್ರಾಮಸ್ಥರು DNA ಟೆಸ್ಟ್ ಮಾಡಿಸುವಂತೆ ಒತ್ತಾಯಿಸಿದ್ದಾರೆ. ಈ 2 ಗ್ರಾಮಗಳ ನಡುವಿನ ಫೈಟ್ ಈಗ ಪೊಲೀಸ್ ಸ್ಟೇಷನ್ ಮೆಟ್ಟಿಲೇರಿದ್ದು, ಕೋಣ ಯಾವ ಗ್ರಾಮಕ್ಕೆ ಸೇರಿದ್ದು ಅಂತ ಪತ್ತೆ ಹಚ್ಚೋದಕ್ಕೆ DNA ಟೆಸ್ಟ್ಗೆ ಮುಂದಾಗಿದ್ದಾರೆ. ಕ್ಯಾಮರಾ ಪರ್ಸನ್ ಶಿವರಾಜ್ ಇಡ್ಗೇರಿ ಜೊತೆ ವಿಠಲ್ ಕ್ಯಾರವಾಡ್, ರಿಪಬ್ಲಿಕ್ ಕನ್ನಡ, ದಾವಣಗೆರೆ.